ಪ್ರಕರಣ ಸಂಬಂಧಪಟ್ಟಂತೆ ಅದಾದ ನಂತರ ಕೊಲೆಯ ಸಂಚಿನ ಸಂಬಂಧಪಟ್ಟಂತ ನಂತರ ಹೇಳಿಕೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಸಂಶಯಗಳ ಜೊತೆಗೆ ಈ ಒಂದು ಇಡೀ ಪ್ರಕರಣ ಬೇರೆ ಬೇರೆ ರೀತಿಯ ಹಾದಿಯನ್ನ ಬೇರೆ ಬೇರೆ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರುವಂತದ್ದು. ಅದಿಲ್ಲಿ ಪ್ರಮುಖವಾಗಿರುವಂತಹ ಅಂಶ, ರಾಜಣ್ಣ ಪುತ್ರ ರಾಜೇಂದ್ರ ಅವರೇ ಬೆಂಗಳೂರು ಮೂಲದ ಪ್ರಭಾವಿ ವ್ಯಕ್ತಿ ಅಂತ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಬಹಳ ಸ್ಪಷ್ಟವಾಗಿ ಮಾಹಿತಿ ಗೊತ್ತಿದ್ದ ಹಿನ್ನೆಲೆಯಲ್ಲಿ ಕೂಡ ಈ ಒಂದು ಕಂಪ್ಲೇಂಟ್ ನಲ್ಲಿ ಹೇಳಿದ್ದಾರಾ ಅಂತ. ಜೊತೆಗೆ ಅವರು ಏನು ಯಾರೋ ಆದಿ ಬೀದಿಯಲ್ಲಿ ಹೋಗುವಂತ ವ್ಯಕ್ತಿ ಅಲ್ಲ, ಸಚಿವರ ಪುತ್ರ, ಜೊತೆಗೆ MLC ಕೂಡ ಆಗಿರುವಂತದ್ದು, ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರಿಗೆ ಎಲ್ಲೋ ಬಲವಾದ ಮಾಹಿತಿ ಗೊತ್ತಿರುತ್ತೆ, ಆ ಕಾರಣಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ದಾರಾ, ಅಥವಾ ಒಂದು ವೇಳೆ ಇದರಲ್ಲೂ ಕೂಡ ಬೇರೆ ರೀತಿಯ ರಾಜಕೀಯ ಉದ್ದೇಶ ಇದೆಯಾ ಅನ್ನುವಂಥದ್ದು. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ಹನಿ ಟ್ರ್ಯಾಪ್ ಸಂಬಂಧಪಟ್ಟಂತೆ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ರಾಜಕಾರಣಿಗಳ ಹೆಸರು, ಅದು ರಮೇಶ್ ಜಾರಕಿಹೊಳಿ ಸೇರಿದಂತೆ ಇತ್ತೀಚೆಗೆ ನಡೆದಂತಹ ಒಂದಷ್ಟು ಪ್ರಕರಣದಲ್ಲಿ ಒಂದಷ್ಟು ಗುಮಾನಿ ಬರುವಂತಹ ಪಕ್ಷದಲ್ಲೇ ಚರ್ಚೆ ವಿಚಾರಗಳು ಆಗಿದ್ದಂಥದ್ದು ಪ್ರಮುಖ ವ್ಯಕ್ತಿಗಳ ಜೊತೆಗೆ. ಈಗ ಕೊಲೆ ಆರೋಪ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅದು ಅವರಿಗೆ ಆಡಿಯೋ ಕೂಡ ಸಿಕ್ಕಿದೆ. ಆಡಿಯೋ ನಂತರ ಒಂದಷ್ಟು ಮಾಹಿತಿಗಳು, ದಾಖಲೆಗಳೇನಾದ್ರೂ ಕೂಡ ರಾಜೇಂದ್ರ ಬಳಿ ಇದೆಯಾ ಅನ್ನುವಂಥದ್ದು ಅನುಮಾನ ಕೂಡ ಬರುವಂತದ್ದು. ಆದ್ರೆ ಪ್ರಭಾವಿ ವ್ಯಕ್ತಿ, ಪ್ರಭಾವಿ ಸಚಿವ ಅಂತ ಹೇಳಿರುವಂತಹ ಹಿನ್ನೆಲೆ, ಬೆಂಗಳೂರು ಮೂಲದಂತ ಪರ್ಟಿಕ್ಯುಲರ್ ಆಗಿ ನಿರ್ದಿಷ್ಟವಾಗಿ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆಲ್ಲೋ ಒಂದು ರೀತಿಯಲ್ಲಿ ಬಲವಾದ ಪುರಾವೆ ಅಥವಾ ಬಲವಾದ ಮಾಹಿತಿ ಸಿಕ್ಕಿರಬಹುದು ಅಂತ ಅನ್ಸುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ದೂರನ್ನು ಕೊಟ್ಟಿರುವಂತದ್ದು. ಅಂತಿಮವಾಗಿ ಈಗ ಪೊಲೀಸರು ಯಾವ ತನಿಖೆಯನ್ನ ಮಾಡ್ತಾರೆ, ಅಂದ್ರೆ ಯಾವ ರೀತಿ ತನಿಖೆಯನ್ನ ಮಾಡ್ತಾರೆ, ಅಥವಾ ರಾಜಣ್ಣ ಬಳಿ ಇರುವಂತ ಮಾಹಿತಿ ಹಿನ್ನೆಲೆ ಆ ಸಚಿವರನ್ನ ಅಥವಾ ಆ ವ್ಯಕ್ತಿ ಬೆಂಗಳೂರು ಮೂಲದ ವ್ಯಕ್ತಿಯನ್ನೇನಾದ್ರೂ ಕೂಡ ವಿಚಾರಣೆ ಮಾಡ್ತಾರ, ಇವೆಲ್ಲವೂ ಕೂಡ ತನಿಖೆಯ ನಂತರ ಹೊರಬರುತ್ತೆ. ಒಂದು ವೇಳೆ ಏನಾದ್ರೂ ಕೂಡ ಇದರಲ್ಲಿ ಅವರು ರಾಜಣ್ಣ ಪುತ್ರ ಹೇಳಿದ ರೀತಿಯಲ್ಲಿ ಏನಾದ್ರು ಕೂಡ ರಾಜಕೀಯವಾಗಿ ಏನಾದ್ರು ಕೂಡ ಇದರಲ್ಲಿ ಷಡ್ಯಂತ್ರ ಆಗಿದ್ರೆ ಖಂಡಿತವಾಗ್ಲೂ ಕೂಡ ಇದೊಂದು ಬೇರೆ ರೀತಿಯ ಹಂತಕ್ಕೆ ಹೋಗುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಅಂದ್ರೆ ಒಂದು ಸ್ಮಿತಾ, ರಾಜಕೀಯವಾಗಿ ಷಡ್ಯಂತ್ರ ನಡೀತಾ ಇರುವಂತದ್ದು ಅಥವಾ ಷಡ್ಯಂತ್ರ ಆಗುವಂತದ್ದು ಕೂಡ ಸಾಮಾನ್ಯ ಆಗಿರುವಂತದ್ದು. ರಾಜಕೀಯವಾಗಿ ಅಥವಾ ಈ ರೀತಿ ಪ್ರಕರಣಗಳಲ್ಲಿ ಇದೇ ರೀತಿ ಆಗುತ್ತೆ ಅಥವಾ ಇದೇ ರೀತಿ ಆಗೋದಿಲ್ಲ ಅನ್ನೋದು ಊಹೆ ಮಾಡೋದು ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಇಂದಿನ ಒಂದಷ್ಟು ಘಟನಾವಳಿ ನೋಡೋದಾದ್ರೆ ಏನ್ ಬೇಕಾದ್ರೂ ಕೂಡ ಆಗಿರಬಹುದು. ಆದ್ರೆ ಈಗ ರಾಜಣ್ಣ ಪುತ್ರ ಕೊಟ್ಟಿರುವಂತಹ ದೂರಿನಲ್ಲಿ ನಿರ್ದಿಷ್ಟವಾಗಿ ವ್ಯಕ್ತಿಯ, ಅಂದ್ರೆ ನಿರ್ದಿಷ್ಟವಾಗಿ ಏನು ಪ್ರಭಾವಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಯಾರು ಆ ಪ್ರಭಾವಿ, ಮತ್ತು ಜೊತೆಗೆ ಇದಕ್ಕೆ ಪ್ರಕರಣ ಸಂಬಂಧಪಟ್ಟಂತ ಅದಾದ ನಂತರ ಕೊಲೆಯ ಸಂಚಿನ ಸಂಬಂಧಪಟ್ಟಂತ ನಂತರ ಹೇಳಿಕೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಸಂಶಯಗಳ ಜೊತೆಗೆ ಈ ಒಂದು ಇಡೀ ಪ್ರಕರಣ ಬೇರೆ ಬೇರೆ ರೀತಿಯ ಹಾದಿಯನ್ನ ಬೇರೆ ಬೇರೆ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರುವಂತದ್ದು. ಅದಿಲ್ಲಿ ಪ್ರಮುಖವಾಗಿರುವಂತಹ ಅಂಶ, ರಾಜಣ್ಣ ಪುತ್ರ ರಾಜೇಂದ್ರ ಅವರೇ ಬೆಂಗಳೂರು ಮೂಲದ ಪ್ರಭಾವಿ ವ್ಯಕ್ತಿ ಅಂತ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಬಹಳ ಸ್ಪಷ್ಟವಾಗಿ ಮಾಹಿತಿ ಗೊತ್ತಿದ್ದ ಹಿನ್ನೆಲೆಯಲ್ಲಿ ಕೂಡ ಈ ಒಂದು ಕಂಪ್ಲೇಂಟ್ ನಲ್ಲಿ ಹೇಳಿದ್ದಾರಾ ಅಂತ. ಜೊತೆಗೆ ಅವರು ಏನು ಯಾರೋ ಆದಿ ಬೀದಿಯಲ್ಲಿ ಹೋಗುವಂತ ವ್ಯಕ್ತಿ ಅಲ್ಲ, ಸಚಿವರ ಪುತ್ರ, ಜೊತೆಗೆ MLC ಕೂಡ ಆಗಿರುವಂತದ್ದು, ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರಿಗೆ ಎಲ್ಲೋ ಬಲವಾದ ಮಾಹಿತಿ ಗೊತ್ತಿರುತ್ತೆ, ಆ ಕಾರಣಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ದಾರಾ, ಅಥವಾ ಒಂದು ವೇಳೆ ಇದರಲ್ಲೂ ಕೂಡ ಬೇರೆ ರೀತಿಯ ರಾಜಕೀಯ ಉದ್ದೇಶ ಇದೆಯಾ ಅನ್ನುವಂಥದ್ದು. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ಹನಿ ಟ್ರ್ಯಾಪ್ ಸಂಬಂಧಪಟ್ಟಂತೆ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ರಾಜಕಾರಣಿಗಳ ಹೆಸರು, ಅದು ರಮೇಶ್ ಜಾರಕಿಹೊಳಿ ಸೇರಿದಂತೆ ಇತ್ತೀಚೆಗೆ ನಡೆದಂತಹ ಒಂದಷ್ಟು ಪ್ರಕರಣದಲ್ಲಿ ಒಂದಷ್ಟು ಗುಮಾನಿ ಬರುವಂತಹ ಪಕ್ಷದಲ್ಲೇ ಚರ್ಚೆ ವಿಚಾರಗಳು ಆಗಿದ್ದಂಥದ್ದು ಪ್ರಮುಖ ವ್ಯಕ್ತಿಗಳ ಜೊತೆಗೆ. ಈಗ ಕೊಲೆ ಆರೋಪ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅದು ಅವರಿಗೆ ಆಡಿಯೋ ಕೂಡ ಸಿಕ್ಕಿದೆ. ಆಡಿಯೋ ನಂತರ ಒಂದಷ್ಟು ಮಾಹಿತಿಗಳು, ದಾಖಲೆಗಳೇನಾದ್ರೂ ಕೂಡ ರಾಜೇಂದ್ರ ಬಳಿ ಇದೆಯಾ ಅನ್ನುವಂಥದ್ದು ಅನುಮಾನ ಕೂಡ ಬರುವಂತದ್ದು. ಆದ್ರೆ ಪ್ರಭಾವಿ ವ್ಯಕ್ತಿ, ಪ್ರಭಾವಿ ಸಚಿವ ಅಂತ ಹೇಳಿರುವಂತಹ ಹಿನ್ನೆಲೆ, ಬೆಂಗಳೂರು ಮೂಲದಂತ ಪರ್ಟಿಕ್ಯುಲರ್ ಆಗಿ ನಿರ್ದಿಷ್ಟವಾಗಿ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆಲ್ಲೋ ಒಂದು ರೀತಿಯಲ್ಲಿ ಬಲವಾದ ಪುರಾವೆ ಅಥವಾ ಬಲವಾದ ಮಾಹಿತಿ ಸಿಕ್ಕಿರಬಹುದು ಅಂತ ಅನ್ಸುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ದೂರನ್ನು ಕೊಟ್ಟಿರುವಂತದ್ದು. ಅಂತಿಮವಾಗಿ ಈಗ ಪೊಲೀಸರು ಯಾವ ತನಿಖೆಯನ್ನ ಮಾಡ್ತಾರೆ, ಅಂದ್ರೆ ಯಾವ ರೀತಿ ತನಿಖೆಯನ್ನ ಮಾಡ್ತಾರೆ, ಅಥವಾ ರಾಜಣ್ಣ ಬಳಿ ಇರುವಂತ ಮಾಹಿತಿ ಹಿನ್ನೆಲೆ ಆ ಸಚಿವರನ್ನ ಅಥವಾ ಆ ವ್ಯಕ್ತಿ ಬೆಂಗಳೂರು ಮೂಲದ ವ್ಯಕ್ತಿಯನ್ನೇನಾದ್ರೂ ಕೂಡ ವಿಚಾರಣೆ ಮಾಡ್ತಾರ, ಇವೆಲ್ಲವೂ ಕೂಡ ತನಿಖೆಯ ನಂತರ ಹೊರಬರುತ್ತೆ. ಒಂದು ವೇಳೆ ಏನಾದ್ರೂ ಕೂಡ ಇದರಲ್ಲಿ ಅವರು ರಾಜಣ್ಣ ಪುತ್ರ ಹೇಳಿದ ರೀತಿಯಲ್ಲಿ ಏನಾದ್ರು ಕೂಡ ರಾಜಕೀಯವಾಗಿ ಏನಾದ್ರು ಕೂಡ ಇದರಲ್ಲಿ ಷಡ್ಯಂತ್ರ ಆಗಿದ್ರೆ ಖಂಡಿತವಾಗ್ಲೂ ಕೂಡ ಇದೊಂದು ಬೇರೆ ರೀತಿಯ ಹಂತಕ್ಕೆ ಹೋಗುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಅಂದ್ರೆ ಒಂದು ಸ್ಮಿತಾ, ರಾಜಕೀಯವಾಗಿ ಷಡ್ಯಂತ್ರ ನಡೀತಾ ಇರುವಂತದ್ದು ಅಥವಾ ಷಡ್ಯಂತ್ರ ಆಗುವಂತದ್ದು ಕೂಡ ಸಾಮಾನ್ಯ ಆಗಿರುವಂತದ್ದು. ರಾಜಕೀಯವಾಗಿ ಅಥವಾ ಈ ರೀತಿ ಪ್ರಕರಣಗಳಲ್ಲಿ ಇದೇ ರೀತಿ ಆಗುತ್ತೆ ಅಥವಾ ಇದೇ ರೀತಿ ಆಗೋದಿಲ್ಲ ಅನ್ನೋದು ಊಹೆ ಮಾಡೋದು ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಇಂದಿನ ಒಂದಷ್ಟು ಘಟನಾವಳಿ ನೋಡೋದಾದ್ರೆ ಏನ್ ಬೇಕಾದ್ರೂ ಕೂಡ ಆಗಿರಬಹುದು. ಆದ್ರೆ ಈಗ ರಾಜಣ್ಣ ಪುತ್ರ ಕೊಟ್ಟಿರುವಂತಹ ದೂರಿನಲ್ಲಿ ನಿರ್ದಿಷ್ಟವಾಗಿ ವ್ಯಕ್ತಿಯ, ಅಂದ್ರೆ ನಿರ್ದಿಷ್ಟವಾಗಿ ಏನು ಪ್ರಭಾವಿ ಅಂತ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಯಾರು ಆ ಪ್ರಭಾವಿ, ಮತ್ತು ಜೊತೆಗೆ ಇದಕ್ಕೆ ಪ್ರಕರಣ ಸಂಬಂಧಪಟ್ಟಂತ ಅದಾದ ನಂತರ ಕೊಲೆಯ ಸಂಚಿನ ಸಂಬಂಧಪಟ್ಟಂತ ನಂತರ ಹೇಳಿಕೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಸಂಶಯಗಳ ಜೊತೆಗೆ ಈ ಒಂದು ಇಡೀ ಪ್ರಕರಣ ಬೇರೆ ಬೇರೆ ರೀತಿಯ ಹಾದಿಯನ್ನ ಬೇರೆ ಬೇರೆ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರುವಂತದ್ದು. ಅದಿಲ್ಲಿ ಪ್ರಮುಖವಾಗಿರುವಂತಹ ಅಂಶ,
ರಾಜಣ್ಣ ಪುತ್ರ ರಾಜೇಂದ್ರ ಅವರೇ ಬೆಂಗಳೂರು ಮೂಲದ ಪ್ರಭಾವಿ ವ್ಯಕ್ತಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಅವರಿಗೆ ಬಹಳ ಸ್ಪಷ್ಟವಾಗಿ ಮಾಹಿತಿ ಗೊತ್ತಿದ್ದ ಹಿನ್ನೆಲೆಯಲ್ಲಿ ಕೂಡ ಈ ಒಂದು ಕಂಪ್ಲೇಂಟ್ ನಲ್ಲಿ ಹೇಳಿದ್ದಾರಾ ಅಂತ. ಜೊತೆಗೆ ಅವರು ಏನು ಯಾರೋ ಆದಿ ಬೀದಿಯಲ್ಲಿ ಹೋಗುವಂತ ವ್ಯಕ್ತಿ ಅಲ್ಲ, ಸಚಿವರ ಪುತ್ರ, ಜೊತೆಗೆ ಎಂಎಲ್ಸಿ ಕೂಡ ಆಗಿರುವಂತದ್ದು, ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರಿಗೆ ಎಲ್ಲೋ ಬಲವಾದ ಮಾಹಿತಿ ಗೊತ್ತಿರುತ್ತೆ, ಆ ಕಾರಣಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ದಾರಾ, ಅಥವಾ ಒಂದು ವೇಳೆ ಇದರಲ್ಲೂ ಕೂಡ ಬೇರೆ ರೀತಿಯ ರಾಜಕೀಯ ಉದ್ದೇಶ ಇದೆಯಾ ಅನ್ನುವಂಥದ್ದು. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ಹನಿ ಟ್ರ್ಯಾಪ್ ಸಂಬಂಧಪಟ್ಟಂತೆ, ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ರಾಜಕಾರಣಿಗಳ ಹೆಸರು, ಅದು ರಮೇಶ್ ಜಾರಕಿಹೊಳಿ ಸೇರಿದಂತೆ ಇತ್ತೀಚೆಗೆ ನಡೆದಂತಹ ಒಂದಷ್ಟು ಪ್ರಕರಣದಲ್ಲಿ ಸಾಕಷ್ಟು ಒಂದಷ್ಟು ಗುಮಾನಿ ಬರುವಂತಹ ಪಕ್ಷದಲ್ಲೇ ಚರ್ಚೆ ವಿಚಾರಗಳು ಆಗಿದ್ದಂಥದ್ದು ಪ್ರಮುಖ ವ್ಯಕ್ತಿಗಳ ಜೊತೆಗೆ. ಈಗ ಕೊಲೆ ಆರೋಪ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅದು ಅವರಿಗೆ ಆಡಿಯೋ ಕೂಡ ಸಿಕ್ಕಿದೆ. ಆಡಿಯೋ ನಂತರ ಒಂದಷ್ಟು ಮಾಹಿತಿಗಳು, ದಾಖಲೆಗಳೇನಾದ್ರೂ ಕೂಡ ರಾಜೇಂದ್ರ ಬಳಿ ಇದೆಯಾ ಅನ್ನುವಂಥದ್ದು ಅನುಮಾನ ಕೂಡ ಬರುವಂತದ್ದು. ಆದ್ರೆ ಪ್ರಭಾವಿ ವ್ಯಕ್ತಿ, ಪ್ರಭಾವಿ ಸಚಿವ ಅಂತ ಹೇಳಿರುವಂತಹ ಹಿನ್ನೆಲೆ, ಬೆಂಗಳೂರು ಮೂಲದಂತ ಪರ್ಟಿಕ್ಯುಲರ್ ಆಗಿ ನಿರ್ದಿಷ್ಟವಾಗಿ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಅವ್ರಿಗೆಲ್ಲೋ ಒಂದು ರೀತಿಯಲ್ಲಿ ಬಲವಾದ ಪುರಾವೆ ಅಥವಾ ಬಲವಾದ ಮಾಹಿತಿ ಸಿಕ್ಕಿರಬಹುದು ಅಂತ ಅನ್ಸುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ದೂರನ್ನು ಕೊಟ್ಟಿರುವಂತದ್ದು. ಅಂತಿಮವಾಗಿ ಈಗ ಪೊಲೀಸರು ಯಾವ ತನಿಖೆಯನ್ನ ಮಾಡ್ತಾರೆ, ಯಾವ ರೀತಿ ತನಿಖೆಯನ್ನ ಮಾಡ್ತಾರೆ, ಅಥವಾ ರಾಜಣ್ಣ ಬಳಿ ಇರುವಂತ ಮಾಹಿತಿ ಹಿನ್ನೆಲೆ ಆ ಸಚಿವರನ್ನ ಅಥವಾ ಆ ವ್ಯಕ್ತಿ ಬೆಂಗಳೂರು ಮೂಲದ ವ್ಯಕ್ತಿಯನ್ನೇನಾದ್ರೂ ಕೂಡ ವಿಚಾರಣೆ ಮಾಡ್ತಾರ, ಇವೆಲ್ಲವೂ ಕೂಡ ತನಿಖೆಯ ನಂತರ ಹೊರಬರುತ್ತೆ. ಒಂದು ವೇಳೆ ಏನಾದ್ರೂ ಕೂಡ ಇದರಲ್ಲಿ ಅವರು ರಾಜಣ್ಣ ಪುತ್ರ ಹೇಳಿದ ರೀತಿಯಲ್ಲಿ ಏನಾದ್ರು ಕೂಡ ರಾಜಕೀಯವಾಗಿ ಏನಾದ್ರು ಕೂಡ ಇದರಲ್ಲಿ ಷಡ್ಯಂತ್ರ ಆಗಿದ್ರೆ ಖಂಡಿತವಾಗ್ಲೂ ಕೂಡ ಇದೊಂದು ಬೇರೆ ರೀತಿಯ ಹಂತಕ್ಕೆ ಹೋಗುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಅಂದ್ರೆ ಒಂದು ಸ್ಮಿತಾ, ರಾಜಕೀಯವಾಗಿ ಷಡ್ಯಂತ್ರ ನಡೀತಾ ಇರುವಂತದ್ದು ಅಥವಾ ಷಡ್ಯಂತ್ರ ಆಗುವಂತದ್ದು ಕೂಡ ಸಾಮಾನ್ಯ ಆಗಿರುವಂತದ್ದು. ರಾಜಕೀಯವಾಗಿ ಅಥವಾ ಈ ರೀತಿ ಪ್ರಕರಣಗಳಲ್ಲಿ ಇದೇ ರೀತಿ ಆಗುತ್ತೆ ಅಥವಾ ಇದೇ ರೀತಿ ಆಗೋದಿಲ್ಲ ಅನ್ನೋದು ಊಹೆ ಮಾಡೋದು ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಇಂದಿನ ಒಂದಷ್ಟು ಘಟನಾವಳಿ ನೋಡೋದಾದ್ರೆ ಏನ್ ಬೇಕಾದ್ರೂ ಕೂಡ ಆಗಿರಬಹುದು. ಆದ್ರೆ ಈಗ ರಾಜಣ್ಣ ಪುತ್ರ ಕೊಟ್ಟಿರುವಂತ ದೂರಿನಲ್ಲಿ ನಿರ್ದಿಷ್ಟವಾಗಿ ವ್ಯಕ್ತಿಯ, ಅಂದ್ರೆ ನಿರ್ದಿಷ್ಟವಾಗಿ ಏನು ಪ್ರಭಾವಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಯಾರು ಆ ಪ್ರಭಾವಿ ಮತ್ತು ಜೊತೆ ಪ್ರಕರಣ ಸಂಬಂಧಪಟ್ಟಂತ ಅದಾದ ನಂತರ ಕೊಲೆಯ ಸಂಚಿನ ಸಂಬಂಧಪಟ್ಟ ನಂತರ ಹೇಳಿಕೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ಸಂಶಯಗಳ ಜೊತೆಗೆ ಈ ಒಂದು ಇಡೀ ಪ್ರಕರಣ ಬೇರೆ ಬೇರೆ ರೀತಿಯ ಹಾದಿಯನ್ನ, ಬೇರೆ ಬೇರೆ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರುವಂತದ್ದು. ಅದಿಲ್ಲಿ ಪ್ರಮುಖವಾಗಿರುವಂತಹ ಅಂಶ, ರಾಜಣ್ಣ ಪುತ್ರ ರಾಜೇಂದ್ರ ಅವರೇ ಬೆಂಗಳೂರು ಮೂಲದ ಪ್ರಭಾವಿ ವ್ಯಕ್ತಿ ಅಂತ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಬಹಳ ಸ್ಪಷ್ಟವಾಗಿ ಮಾಹಿತಿ ಗೊತ್ತಿದ್ದ ಹಿನ್ನೆಲೆಯಲ್ಲಿ ಕೂಡ ಈ ಒಂದು ಕಂಪ್ಲೇಂಟ್ ನಲ್ಲಿ ಹೇಳಿದ್ದಾರಾ ಅಂತ. ಜೊತೆಗೆ ಅವರು ಏನು ಯಾರೋ ಆದಿ ಬೀದಿಯಲ್ಲಿ ಹೋಗುವಂತ ವ್ಯಕ್ತಿ ಅಲ್ಲ, ಸಚಿವರ ಪುತ್ರ, ಜೊತೆಗೆ ಎಂಎಲ್ಸಿ ಕೂಡ ಆಗಿರುವಂತದ್ದು, ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರಿಗೆ ಎಲ್ಲೋ ಬಲವಾದ ಮಾಹಿತಿ ಗೊತ್ತಿರುತ್ತೆ, ಆ ಕಾರಣಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ದಾರಾ, ಅಥವಾ ಒಂದು ವೇಳೆ ಇದರಲ್ಲೂ ಕೂಡ ಬೇರೆ ರೀತಿಯ ರಾಜಕೀಯ ಉದ್ದೇಶ ಇದೆಯಾ ಅನ್ನುವಂಥದ್ದು. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ಹನಿ ಟ್ರ್ಯಾಪ್ ಸಂಬಂಧಪಟ್ಟಂತೆ, ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ರಾಜಕಾರಣಿಗಳ ಹೆಸರು, ಅದು ರಮೇಶ್ ಜಾರಕಿಹೊಳಿ ಸೇರಿದಂತೆ ಇತ್ತೀಚೆಗೆ ನಡೆದಂತಹ ಒಂದಷ್ಟು ಪ್ರಕರಣದಲ್ಲಿ ಸಾಕಷ್ಟು ಒಂದಷ್ಟು ಗುಮಾನಿ ಬರುವಂತಹ ಪಕ್ಷದಲ್ಲೇ ಚರ್ಚೆ ವಿಚಾರಗಳು ಆಗಿದ್ದಂಥದ್ದು ಪ್ರಮುಖ ವ್ಯಕ್ತಿಗಳ ಜೊತೆಗೆ. ಈಗ ಕೊಲೆ ಆರೋಪ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅದು ಅವರಿಗೆ ಆಡಿಯೋ ಕೂಡ ಸಿಕ್ಕಿದೆ. ಆಡಿಯೋ ನಂತರ ಒಂದಷ್ಟು ಮಾಹಿತಿಗಳು, ದಾಖಲೆಗಳೇನಾದ್ರೂ ಕೂಡ ರಾಜೇಂದ್ರ ಬಳಿ ಇದೆಯಾ ಅನ್ನುವಂಥದ್ದು ಅನುಮಾನ ಕೂಡ ಬರುವಂತದ್ದು. ಆದ್ರೆ ಪ್ರಭಾವಿ ವ್ಯಕ್ತಿ, ಪ್ರಭಾವಿ ಸಚಿವ ಅಂತ ಹೇಳಿರುವಂತಹ ಹಿನ್ನೆಲೆ, ಬೆಂಗಳೂರು ಮೂಲದಂತ ಪರ್ಟಿಕ್ಯುಲರ್ ಆಗಿ ನಿರ್ದಿಷ್ಟವಾಗಿ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆಲ್ಲೋ ಒಂದು ರೀತಿಯಲ್ಲಿ ಬಲವಾದ ಪುರಾವೆ ಅಥವಾ ಬಲವಾದ ಮಾಹಿತಿ ಸಿಕ್ಕಿರಬಹುದು ಅಂತ ಅನ್ಸುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ದೂರನ್ನು ಕೊಟ್ಟಿರುವಂತದ್ದು. ಅಂತಿಮವಾಗಿ ಈಗ ಪೊಲೀಸರು ಯಾವ ತನಿಖೆಯನ್ನ ಮಾಡ್ತಾರೆ, ಯಾವ ರೀತಿ ತನಿಖೆಯನ್ನ ಮಾಡ್ತಾರೆ, ಅಥವಾ ರಾಜಣ್ಣ ಬಳಿ ಇರುವಂತ ಮಾಹಿತಿ ಹಿನ್ನೆಲೆ ಆ ಸಚಿವರನ್ನ ಅಥವಾ ಆ ವ್ಯಕ್ತಿ ಬೆಂಗಳೂರು ಮೂಲದ ವ್ಯಕ್ತಿಯನ್ನೇನಾದ್ರೂ ಕೂಡ ವಿಚಾರಣೆ ಮಾಡ್ತಾರ, ಇವೆಲ್ಲವೂ ಕೂಡ ತನಿಖೆಯ ನಂತರ ಹೊರಬರುತ್ತೆ. ಒಂದು ವೇಳೆ ಏನಾದ್ರೂ ಕೂಡ ಇದರಲ್ಲಿ ಅವರು ರಾಜಣ್ಣ ಪುತ್ರ ಹೇಳಿದ ರೀತಿಯಲ್ಲಿ ಏನಾದ್ರು ಕೂಡ ರಾಜಕೀಯವಾಗಿ ಏನಾದ್ರು ಕೂಡ ಇದರಲ್ಲಿ ಷಡ್ಯಂತ್ರ ಆಗಿದ್ರೆ ಖಂಡಿತವಾಗ್ಲೂ ಕೂಡ ಇದೊಂದು ಬೇರೆ ರೀತಿಯ ಹಂತಕ್ಕೆ ಹೋಗುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಅಂದ್ರೆ ಒಂದು ಸ್ಮಿತಾ, ರಾಜಕೀಯವಾಗಿ ಷಡ್ಯಂತ್ರ ನಡೀತಾ ಇರುವಂತದ್ದು ಅಥವಾ ಷಡ್ಯಂತ್ರ ಆಗುವಂತದ್ದು ಕೂಡ ಸಾಮಾನ್ಯ ಆಗಿರುವಂತದ್ದು. ರಾಜಕೀಯವಾಗಿ ಅಥವಾ ಈ ರೀತಿ ಪ್ರಕರಣಗಳಲ್ಲಿ ಇದೇ ರೀತಿ ಆಗುತ್ತೆ ಅಥವಾ ಇದೇ ರೀತಿ ಆಗೋದಿಲ್ಲ ಅನ್ನೋದು ಊಹೆ ಮಾಡೋದು ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಇಂದಿನ ಒಂದಷ್ಟು ಘಟನಾವಳಿ ನೋಡೋದಾದ್ರೆ ಏನ್ ಬೇಕಾದ್ರೂ ಕೂಡ ಆಗಿರಬಹುದು. ಆದ್ರೆ ಈಗ ರಾಜಣ್ಣ ಪುತ್ರ ಕೊಟ್ಟಿರುವಂತ ದೂರಿನಲ್ಲಿ ನಿರ್ದಿಷ್ಟವಾಗಿ ವ್ಯಕ್ತಿಯ, ಅಂದ್ರೆ ನಿರ್ದಿಷ್ಟವಾಗಿ ಏನು ಪ್ರಭಾವಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಯಾರು ಆ ಪ್ರಭಾವಿ ಮತ್ತು ಜೊತೆಗೆ ಇದಕ್ಕೆ